ಹಲೋ ಎವ್ರಿವನ್. ಇವತ್ತೊಂದು ಕಾಡು ಮಾವಿನ ಹಣ್ಣಿನ ಒಂದು ರುಚಿಯಾದ ಅಡುಗೆ ಮಾಡುವುದು ಹೇಗೆಂದು ಹೇಳುತ್ತೇನೆ. ವಿಡಿಯೋ ನೋಡಿದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಕೊಳ್ಳಿ. ಈ ಥರ ಮಾವಿನ ಹಣ್ಣನ್ನು ಸುಲಿದು ಬೇಯಿಸಬೇಕು. ಉಪ್ಪು ಮತ್ತು ಬೆಲ್ಲ ಹಾಕಿ ಬೇಯಿಸಿಕೊಳ್ಬೇಕು. ಮತ್ತು ಒಂದು 4-5 ಕೆಂಪು ಮೆಣಸು, ಕುಂಟೆ ಮೆಣಸು ಅಂತ ಹೇಳ್ತಾರೆ ನೋಡಿ, ಅದು ಮತ್ತು ಎಳ್ಳು, ಇದಿಷ್ಟನ್ನು ತಗೊಂಡು ತೆಂಗಿನ ಎಣ್ಣೆ ಹಾಕಿ ಹುರಿಬೇಕು. ಹುರಿದ ಮೆಣಸು ಮತ್ತು ಎಳ್ಳನ್ನು ಕಾಯಿ ತುರಿಯೊಟ್ಟಿಗೆ ಸೇರಿಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಇದು ರುಬ್ಬಿ ಆಗಲಿಲ್ಲ, ಅರ್ಧ ಆಯ್ತಷ್ಟೇ, ತೋರಿಸ್ತೇನೆ. ಹೀಗೆ ನೈಸಾಗಿ ರುಬ್ಬಬೇಕು. ಬೆಲ್ಲ ಮತ್ತು ಉಪ್ಪು ಹಾಕಿ ಬೇಯಿಸಿದ ಈ ಮಾವಿನ ಹಣ್ಣಿಗೆ ಇದನ್ನು ಸೇರಿಸಬೇಕು. ನೋಡಿ, ಮಾವಿನ ಹಣ್ಣು ಬೇಯಿಸುವಾಗ ಇಷ್ಟು ಬೆಲ್ಲ ಹಾಕಿದ್ದೇನೆ, ಇಷ್ಟು ಉಪ್ಪು ಹಾಕಿದ್ದೇನೆ. 11-12 ಗೊರಟು ಉಂಟು. ಅದೀಗ ಸಿಗುವ ಮಾವಿನಕಾಯಿ ತುಂಬ ಹುಳಿ ಹುಳಿ ಇರ್ತದೆ, ಹಾಗೆ ಬೆಲ್ಲ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಇನ್ನೊಂದು ಒಗ್ಗರಣೆ ಕೊಡಬೇಕು ಇದಕ್ಕೆ. ಸಾಸಿವೆ ಕಾಳು, ಮೆಣಸು ಹಾಕಿ ಆಯ್ತು ನೋಡಿ, ರುಚಿಯಾದ ಮೆಣಸ್ಕಾಯಿ. ಇನ್ನೊಂದು ಊಟ ಮಾಡಬೇಕೀಗ, ತುಂಬ ರುಚಿಯಾಗ್ತದೆ ಇದನ್ನು ಹಾಕಿ ಊಟ ಮಾಡಲಿಕ್ಕೆ. ಬನ್ನಿ ಹೋಗುವ, ಊಟ ಮಾಡುವ. ಅದರ ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್.